ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ದೇಶದೆಲ್ಲೆಡೆ 75ನೇ ವರ್ಷದ ಗಣರಾಜ್ಯೋತ್ಸವದ ಸಂಭ್ರಮ. ದೆಹಲಿಯ ಕರ್ತವ್ಯ ಪಥದಲ್ಲಿ ರಾಷ್ಟ್ರಪತಿಯಿಂದ ಧ್ವಜಾರೋಹಣ. ಮುಖ್ಯ ಅತಿಥಿಯಾಗಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಭಾಗಿ. ಕರ್ತವ್ಯ ಪಥದಲ್ಲಿ ವಿಕಸಿತ ಭಾರತ ಥೀಮ್ನ ಅಡಿಯಲ್ಲಿ ಪರೇಡ್. ಇತಿಹಾಸದಲ್ಲಿ ಮೊದಲ ಬಾರಿಗೆ 3 ಸೇನೆಗಳ ತುಕಡಿಗಳಲ್ಲೂ ಮಹಿಳೆಯರದ್ದೇ ಪಾರುಪತ್ಯ. ಗಣರಾಜ್ಯೋತ್ಸವದ ಪಥ ಸಂಚಲನದಲ್ಲಿ ನಾರಿ ಶಕ್ತಿ ಪ್ರದರ್ಶನ. ಕರುನಾಡಿನಲ್ಲೂ ಮನೆ ಮಾಡಿದ ಗಣರಾಜ್ಯೋತ್ಸವ ಸಂಭ್ರಮ. ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ರಾಜ್ಯಪಾಲರಿಂದ ಧ್ವಜಾರೋಹಣ. ಅದ್ದೂರಿಯಾಗಿ ಜರುಗಿದ ಪಥಸಂಚಲನ ಕಾರ್ಯಕ್ರಮ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಭದ್ರತಾ ಲೋಪ. ರಾಜ್ಯಪಾಲರ ಸಿಎಂ ಎದುರು ಕರಪತ್ರ ಹಿಡಿದು ಒಳನುಗ್ಗಿದ ವ್ಯಕ್ತಿ. ಸ್ಟೇಜ್ ಮುಂಭಾಗ ಕಣ್ಣೀರಿಡ್ತಾ ಪೋಸ್ಟರ್ ತೋರಿಸಿದ ಪರಶುರಾಮ್ ಪೊಲೀಸರ ವಶಕ್ಕೆ. ಚಿಂತಾಮಣಿಯಲ್ಲಿ ಬರೋಬ್ಬರಿ 2200 ಅಡಿ ಉದ್ದದ ರಾಷ್ಟ್ರಧ್ವಜ ಪ್ರದರ್ಶನ. ಅತ್ಯಂತ ಉದ್ದದ ತ್ರಿವರ್ಣ ಧ್ವಜದ ಮೂಲಕ ದಾಖಲೆ ನಿರ್ಮಾಣ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ರಿಂದ ಚಾಲನೆ. ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿದ ಸಿಎಂ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ತ್ರಿವರ್ಣ ಹಾರಿಸಿದ ಸಿಎಂ. ಕೆಪಿಸಿಸಿ ಕಚೇರಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆಯಿಂದ ಧ್ವಜಾರೋಹಣ. ಸಂವಿಧಾನ ತಿರುಚುವ ಬದಲಾಯಿಸುವ ಕುತಂತ್ರ ನಡೀತಾ ಇದೆ. ಮೋದಿ ಆರ್ಎಸ್ಎಸ್ನ ಕೈಗೊಂಬೆಯಾಗಿದ್ದಾರೆ. ಧ್ವಜಾರೋಹಣದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ. ಚಿಕ್ಕಮಗಳೂರಲ್ಲಿ ಡ್ರೈ ಫ್ರೂಟ್ ಶಾಪ್ ಅಂಗಡಿಯಲ್ಲಿ ಉಲ್ಟಾ ಫ್ಲಾಗ್ ಅಳವಡಿಕೆ. ಹಿಂದೂಪರ ಸಂಘಟನೆಯ ತುಡುಕೂರು ಮಂಜುನಿಂದ ಪ್ರಶ್ನೆ. ಮೊದಲು ವಾದ ಮಾಡಿ ನಂತರ ಸರಿಪಡಿಸಿಕೊಂಡ ಸಿಬ್ಬಂದಿ. ಅಪ್ಪು ಕನಸಿನ ಶಕ್ತಿಧಾಮದಲ್ಲಿ ಗಣರಾಜ್ಯೋತ್ಸವ ಆಚರಣೆ. ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ, ರಿಯಲ್ ಸ್ಟಾರ್ ಉಪ್ಪಿ ಭಾಗಿ. ಮಕ್ಕಳ ಜೊತೆಗೆ ಗಣತಂತ್ರ ಹಬ್ಬ ಆಚರಿಸಿದ ನಟರು. ದಾವಣಗೆರೆಯ ಗಣರಾಜ್ಯೋತ್ಸವದಲ್ಲಿ ಆಕರ್ಷಣೆ ಕೇಂದ್ರ ಬಿಂದುವಾದ ಮಕ್ಕಳು. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ರಚನೆ. ಸಿದ್ಧಗಂಗಾ ಶಾಲಾ ಮಕ್ಕಳ ಕೌಶಲ್ಯಕ್ಕೆ ನೆರೆದವರು ಫಿದಾ. ಶೆಟ್ಟರ್ ಕೈಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್. ಪಕ್ಷ ಬಿಟ್ಟಿದ್ದೇಕೆ? ಸರ್ಕಾರ ನಾಯಕರಿಗೆ ಮಾಹಿತಿ ಇರಲಿಲ್ವಾ? ಕಂಪ್ಲೀಟ್ ರಿಪೋರ್ಟ್ ಕೊಡಿ ಅಂತ ಕೇಳಿದ ನಾಯಕರು. ಪಕ್ಷಕ್ಕೆ ನಿಷ್ಠಾವಂತರು ಮಾತ್ರ ಬರಬೇಕು. ಹೀಗೆ ಬಂದು ಹಾಗೆ ಹೋದ್ರು ಅಂತ ಆಗಬಾರದು. ತತ್ವಗಳ ಆಧಾರದ ಮೇಲೆ ಸೇರ್ಪಡೆ ಮಾಡಿಕೊಳ್ಳಬೇಕು. ಪರೋಕ್ಷವಾಗಿ ಜಗದೀಶ್ ಶೆಟ್ಟರ್ ಬಗ್ಗೆ ಖರ್ಗೆ ಅಸಮಾಧಾನ. ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂತೆ, 100 ಜನ ಬರ್ತಾರೆ ಹೋಗ್ತಾರೆ. ಅವರನ್ನ ನಾವು ಕೈ ಬಿಟ್ಟಿರಲಿಲ್ಲ. ಶೆಟ್ಟರ್ ಬಿಜೆಪಿಗೆ ಮರಳಿದ್ದರ ಬಗ್ಗೆ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಶೆಟ್ಟರ್ ಬೆನ್ನಲ್ಲೇ ಸವದಿ ಕೂಡ ಘರ್ ವಾಪಸಿ ಮಾಡ್ತಾರಾ? ಗೊಂದಲದಲ್ಲಿರುವ ಕಾಂಗ್ರೆಸ್ ನಾಯಕರು ಸಚಿವ ಸ್ಥಾನ ನೀಡಿ ಆದರೂ ಪಕ್ಷಗಳೇ ಉಳಿಸಿಕೊಳ್ಳೋ ಬಗ್ಗೆ ಸಿಎಂ ಡಿಸಿಎಂ ಸಮಾಲೋಚನೆ. ಶೆಟ್ಟರ್ ಹೋದ್ರೂ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಮರಳೋದು ಡೌಟ್. ಸಮಸ್ಯೆ ಎದುರಿಸೋ ಬದಲು ಸೈಲೆಂಟ್ ಆಗಿರಲು ಸವದಿ ನಿರ್ಧಾರ. ಘರ್ ವಾಪಸಿ ಮಾಡಿದ್ರೆ ಸವದಿಗಿರುವ ಸವಾಲುಗಳೇನು? ಲೋಕಸಭಾ ಚುನಾವಣೆಗೆ ಮುನ್ನ ಎಚ್ಡಿ ದೇವೇಗೌಡರ ಟೆಂಪಲ್ ರನ್. ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಪ್ರಧಾನಿ. ಪತ್ನಿ ಚೆನ್ನಮ್ಮ ಜೊತೆ ಮಂಜುನಾಥನ ದರ್ಶನ ಪಡೆದ ದೇವೇಗೌಡರು. ಪೀಣ್ಯದಿಂದ ನಾಗಸಂದ್ರದವರೆಗೆ 3 ದಿನ ಮೆಟ್ರೋ ಇರಲ್ಲ. ವಿಸ್ತರಿತ ಮಾರ್ಗದಲ್ಲಿ ಕಾಮಗಾರಿ ಹಿನ್ನೆಲೆ ಮೆಟ್ರೋ ಸೇವೆ ಸ್ಥಗಿತ. ಪೀಣ್ಯ ಸುತ್ತಮುತ್ತ ಸಂಚಾರ ದಟ್ಟಣೆ ಹೆಚ್ಚಾಗುವ ಸಾಧ್ಯತೆ. ಶ್ರೀರಾಮನ ಫ್ಲೆಕ್ಸ್ ತೆರವು ಮಾಡಿದ್ದಕ್ಕೆ ಪ್ರತಿಭಟನೆ. ಅನುಮತಿ ಇಲ್ಲದೆ ರಸ್ತೆ ತಡೆ ಮಾಡಿದ್ದಾರೆ ಅಂತ ಪೊಲೀಸರಿಂದ ಕೇಸ್ ದಾಖಲು. 27 ಹಿಂದೂ ಕಾರ್ಯಕರ್ತರ ವಿರುದ್ಧ ದಾವಣಗೆರೆ ಬಡಾವಣೆ ಠಾಣೆಯಲ್ಲಿ ಪ್ರಕರಣ. ಸುತ್ತೂರು ಮಠಕ್ಕೆ ಶಿಲ್ಪಿ ಅರುಣ್ ಯೋಗಿರಾಜ್ ಭೇಟಿ. ಪತ್ನಿ ಜೊತೆಗೆ ಆಗಮಿಸಿದ ಸ್ವಾಮೀಜಿ ಆಶೀರ್ವಾದ ಪಡೆದ ಅರುಣ್. ರಾಮನ ಮೂರ್ತಿ ಫೋಟೋಗಳನ್ನು ತೋರಿಸಿ ವಿಶೇಷತೆಗಳ ಬಗ್ಗೆ ಶ್ರೀಗಳೊಂದಿಗೆ ಚರ್ಚೆ. ಅಯೋಧ್ಯೆ ರಾಮ ಮಂದಿರದ ಮೇಲೆ ಹಸಿರು ಬಾವುಟ. ಓವೈಸಿ ಇರುವ ಚಿತ್ರವನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ ಯುವಕ.
ಅವಹೇಳನಕಾರಿ ಪೋಸ್ಟ್ ಹಾಕಿದ ಕಿಡಿಗೇಡಿ ಕೃತ್ಯಕ್ಕೆ ಸಿಟ್ಟಿಗೆದ್ದು ಈಗಾಗಲೇ ಕಟ್ಟಡದ ಗುಂಬಜ್ ಹೊಡೆದು ಹಾಕಿದ ಹಿಂದೂಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.